ಈಗ ನೀನು ಒಬ್ಬ ಹಿಂಗ್ ದೊಡ್ಡ ಮನುಷ್ಯ ಆಗಿ ರೇಷನ್ ಕೊಡ್ತಾನೆ ಇದ್ರೆ ನಾವೇ ನೀನು ಹೇಳ್ತೀನನ್ನ ರೇಷನ್ ನೀನು 1ನೇ ತಾರೀಕಿಂದ 5ನೇ ತಾರೀಕೊಳಗೆ ರೇಷನ್ ಕೊಡ್ಬೇಕು ತಾನೆ. ನಮ್ಮ ನೀನು ಅಕ್ಕಿ ಇಲ್ಲ, ಬೇಳೆ ಇಲ್ಲ, ರಾಗಿ ಇಲ್ಲ, ಸಕ್ಕರೆ ಇಲ್ಲ, ಎಣ್ಣೆ ಇಲ್ಲ, ಸೋಪ್ ಇಲ್ಲ, ಸೋಪಿನ ಪುಡಿ ಇಲ್ಲ, ಬೇಳೆ ಇಲ್ಲ, ಅಕ್ಕಿ ಇಲ್ಲ, ರಾಗಿ ಇಲ್ಲ, ಎಣ್ಣೆ ಇಲ್ಲ, ಓಕಿ ಇಲ್ಲ, ಅಕ್ಕಿ ಇಲ್ಲ, ರೇಷನ್ ಕೊಡ್ಬಿಟ್ಟು ನೀನು ನನಗೆ ಫೋನ್ ಮಾಡಿದ್ಯಾ ನೀವು? ಅಲ್ಲ ಕಣ, ನಾನ್ ಕೆಂಪ್ರಂಗಮ್ಮ. ಅಕ್ಕಿ ಕೊಟ್ಟಿಲ್ಲ, ಅಕ್ಕಿ ಕೊಟ್ಟಿಲ್ಲ, ರಾಗಿ ಕೊಟ್ಟಿಲ್ಲ, ಗೋಧಿ ಕೊಟ್ಟಿಲ್ಲ, ಎಣ್ಣೆ ಕೊಟ್ಟಿಲ್ಲ, ಕಾಫಿ ಪುಡಿ ಕೊಟ್ಟಿಲ್ಲ, ಟೀ ಪುಡಿ ಕೊಟ್ಟಿಲ್ಲ, ಆಮೇಲೆ ತಿರ್ಗಾ ಅಕ್ಕಿ ಕೊಟ್ಟಿಲ್ಲ, ರಾಗಿ ಕೊಟ್ಟಿಲ್ಲ, ಬೇಳೆ ಕೊಟ್ಟಿಲ್ಲ, ಸೋಪಿನ ಪುಡಿ ಕೊಟ್ಟಿಲ್ಲ, ಸೋಪಿನ ಪುಡಿ ಕೊಟ್ಟಿಲ್ಲ, ಸೋಪ್ ಕೊಟ್ಟಿಲ್ಲ, ತಿರ್ಗಾ ರಾಗಿ ಕೊಟ್ಟಿಲ್ಲ, ಗೋಧಿ ಕೊಟ್ಟಿಲ್ಲ, ತಿರ್ಗಾ ಆಮೇಲೆ ಅಕ್ಕಿ ಕೊಟ್ಟಿಲ್ಲ. ಅಕ್ಕಿ ಕೊಟ್ಟ ತಿರ್ಗಾ ಏನ್ ಕೊಟ್ಟಿಲ್ಲ, ತಿರ್ಗಾ ಏನ್ ಕೊಟ್ಟಿಲ್ಲ, ಅದಕ್ಕೆ ಅವ್ರಿಗೆ ಫೋನ್ ಮಾಡು. ಸೊಸೈಟಿದಾಗೆ ನನಗೆ ಫೋನ್ ಮಾಡಿದ್ಯಾ? ನೀನ್ ಸೊಸೈಟಿನೇ ಅಲ್ವಾ? ನೀನ್ ಸೊಸೈಟಿ ಇಕ್ಕಿದ್ಯಲ್ಲ. ತಡಿಯಲೇ ನೀನು, ಲೈ ನರಸಿಂಹ ತಡಿಯ. ಅಕ್ಕಿ ಕೊಟ್ಟೆ ನಾ 1 ತಿಂಗಳು 2 kg ಅಕ್ಕಿ ಕೊಟ್ಟೆ. ಅದ್ರಾಗೂ ಕತ್ಕೊಂಡು ಮಾರ್ಕಂಡೆ. ಆಮೇಲೆ ರಾಗಿ ಕೊಟ್ಟಿಲ್ಲ. ಆಮೇಲೆ ಎಣ್ಣೆ ಕೊಟ್ಟನ ನೀನು, ಎಣ್ಣೆನೂ ಕೊಟ್ಟಿಲ್ಲ. ಏನ್ ನೀನು ಸೊಸೈಟಿನಲ್ಲ ನಾನು, ಇದು ಬಳ್ಳಾಪುರ BN ನರಸಿಂಹರಾಜು. ನೀನ್ ಯಾರಿಗಾರ ಮಾಡ್ಕ, ನನಗೆ ಸೊಸೈಟಿಗೆ ನೋಡಲ್ಲ. ಅಕ್ಕಿ ಕೊಟ್ಟಿಲ್ಲ, ರಾಗಿ ಕೊಟ್ಟಿಲ್ಲ, ಗೋಧಿ ಕೊಟ್ಟಿಲ್ಲ, ಅಕ್ಕಿ ಕೊಟ್ಟಿಲ್ಲ. ನೋಡು ಪರಮಾತ್ಮ, ನೀನ್ ಅಕ್ಕಿ ಕೊಟ್ಟಿಲ್ಲ ಏನಿಲ್ಲ, ನಾವು ತಿಂದು ಗ್ಯಾಸ್ ತುಂಬಿಕೊಂಡೈತೆ. ಬಾಯಿ ಬಿಟ್ಟಲ್ಲ ಮುಂದೆ ಹುಟ್ಟಿದ ಮುಂದೆ ನನ್ನ ಸೊಸೈಟಿ ರೇಷನ್ ಕೊಡಣ್ಣ. ನಾನು ತಿಕ್ಕು ಬಟ್ಟೆ ಹುಡುಕೊಂಬಲ್ಲ ಚಿನಾಲಿ ಅರೆ ಬರ್ದಂಗ್ ಬಡಿತಿದ್ದಲ್ಲ ನಿಮ್ ತಿಕ್ಕ. ನೀನು ಅಕ್ಕಿ ಕೊಟ್ಟಿದ್ರೆ ಇಷ್ಟೆಲ್ಲ ನಮ್ ಗ್ಯಾಸ್ಟ್ರಿಕ್ ತುಂಬ್ಕೊಂತಿದ್ದ. ನಾನು ಸೊಸೈಟಿನಲ್ಲ, ಗ್ಯಾಸ್ಟ್ರಿಕ್ ಕೂಸು ನನ್ನ ಸೊಸೈಟಿನಲ್ಲ, ಗ್ಯಾಸ್ಟ್ರಿಕ್ ಕೂಸು, ಬಟ್ಟೆ ಊಸು. ಲೇ, ನೀನು ಅಕ್ಕಿ ಕೊಟ್ಟಾಗ ಬೇಳೆ ಕೊಡಲ್ಲ, ಬೇಳೆ ಕೊಡ್ಲಿಲ್ಲ ಅಂದ್ರೆ ಸಾರ್ ಹೆಂಗ ಮಾಡ್ತೀಯಾ? ನಾವೇನು ಉಪವಾಸ? ಅಮ್ಮಡಿ ನಾನು ಸೊಸೈಟನ್ ಅಲ್ಲ ನಾನು ಮೊದ್ಲಿಗೆ ಮನಸ್ನೇ ಅಲ್ಲ. ಈಗ ನಿಮ್ಮ ನೋಡಲೇ ಅಕ್ಕಿ ಕೊಟ್ಟ. ಹಲೋ ಮಾತಾಡಪ್ಪ. ಹಲೋ ಮಾತಾಡು. ಹಲೋ 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 ಯಾರು ಯಾರು ನಮಗ ಮಾಮನ? ಹಲೋ ಹೇಳ್ರಿ. ಮಾತಾಡ್ತಾ ಇಲ್ಲ, ನಾನು ಅವಾಗ್ಲಿಂದ ಮಾತಾಡ್ತಾ ಇಲ್ಲ. ಯಾರು ಹೇಳನ ಹೇಳ್ರಿ, ನಿಮ್ ಮನೆ ಯಾರು? ಅಯ್ಯೋ ಪಾಪು ಮಧ್ಯಾಹ್ನ ಆಟ ಆಡ್ಕೊಂಡ್ ಬಂದ್ಲು, ಎಲ್ಲ ನೋಡ್ದ, ಎಲ್ಲ ಇದು ಮಾಡ್ದ, ಈಗ ಮಾತಾಡ್ತಾ ಇಲ್ಲ. ಅಡ ಏನ್ ಮಾಡ್ತಿದ್ಯ ಅಣ್ಣ? ಇದು ಬಾತ್ರೂಮ್ ಯಾರೋ ಹೋಗಿವ್ರಿ, ಕೆರೆ ಕಡೆಗೆ ಹೋಗ್ತಾ ಇದ್ದೀನಿ ಕಣವ. ಯಾರು? ನಾನಲ್ಲಿ ನಿಮ್ಮ ಹೇಳಿ. ಯಾಕೆ? ಅಲ್ಲ ಅವ್ರು ಯಾರೋ ಹೋದ್ರು ಅನ್ನೋದಕ್ಕೆ ನಾನು ಯಾರು ನಮ್ಮರು ಮಣ್ಣಿಂದ ಡಿಸ್ಚಾರ್ಜ್ ಮಾಡ್ಕೊಳ್ಳೋದು ಅದಕ್ಕೆ ಭಯ ಅದು. ಇಲ್ಲ ಪಾಪು, ಊಟ ಮಾಡಿ ಮನೆಗ್ ಕಂಡೋಳೆ, ಎದೋಳೆ ಊಟ ಮಾಡೋ ಎದೋಳ್ತಲ್ಲ, ಅದಕ್ಕೇನೆ. ಮಗಂಡ್ರು ನಾನು ಯಾರು ಇಟ್ಕೊಂಡ್ರೇನೋ ಅಂತ ಅಂತಿದ್ದೀನಿ ನಾವು. ನನಗೆ ಅಂತ ಇಟ್ಕೊಂತಲ್ಲ, ನನಗೆ ಚಾರ್ಜ್ ದುಡ್ಡು ಕೊಟ್ರ ದಿನ ಬರ್ತೈತೆ ಹಂಗ ಅಂತ. ಹಲೋ ಮನೆ ಇಸ್ಕೊಂಡ್ರು ನಾ ಮಾತು ಅಂತ ನನಗೂ ಅಂದ್ಕಿಟ್ಕಂತು. ಎಷ್ಟೇ ಆದ್ರೂ ಸಾಕ್ ಆದ್ರೂ ಸಾಕ. ಹಲೋ ನಮ್ಮವಾಗ ಮನೆ ಕಂಡು ಉಂಡು ಮನೆ ಕಂಡು ಇನ್ನೇನು ಯಾರೋ ಕಿತ್ಕೊಂಡ್ ಮನೆ ಕಬೇಕಾಯ್ತಾ? ಹಲೋ, ನೀನ್ ಮಾಡ್ತಿರೋದ್ ಸರಿನಾ? ಏನು ಅಂದ್ರೆ ಆ ಚಿನ್ನಾಲಿ ಪಾರನ್ ಜೊತೆಗೆ ಹಾಕೊಂಡು ಮಣ್ಣೆಲ್ಲ ಟೂರ್ ಹೋಗಿದ್ಯಂತೆ, ನನ್ ಯಾಕೆ ಕೈ ಬಿಟ್ಟಿದ್ದು? ಯಾರು ಅಂತ ಕರಿಯೋಣ?
ನಾನ್ ನಿನ್ನ ಸ್ವೀಟ್ ಹಾರ್ಟ್. ನಾನ್ ನಿನ್ನ ಸ್ವೀಟ್ ಹಾರ್ಟ್ ಲಲಿತಾ. ಲಲಿತಾ ನೀನು ಹ್ಮ್. ಬೆಳಿಗ್ಗೆ ಕಾರಾಗೆಲ್ಲ ಹುಡುಕೊಂಬಂದು ನನ್ನ ಮಕ್ಕಳು ಹೋಗಿದ್ದಾರೆ. ಯಾರಪ್ಪ? ಯಾರೋ ನಮ್ಮ ಫ್ರೆಂಡ್ ವಿಶ್ವಾಸದಾರ ತುಮಕೂರರು. ಯಾರು ಹೇಳಿ? ಯಾರೋ ಅದನ್ನ ಕಟ್ಕೊಂಡು ನಿನ್ಗೇನಾಗ್ಬೇಕಾಯ್ತು? ಯಾರು ತುಮಕೂರಿನವರು? ಹೆಸರು ಹೇಳು. ತುಮಕೂರಲ್ಲೆಲ್ಲ ಬಂದು 4 ಜನ ಬಂದು ಮಕ್ಕಳು ಹೋಗಿದ್ದಾರೆ. ಯಾರು ತುಮಕೂರಿನವರು? ನಮ್ಮ ಅವರು. ಯಾಕೆ? ಏನು ನಿಮ್ಮ ಹೋಗ್ತು ಏನ್ ಕಂತೆ? ಪಾರು ಅದೇ ಯಾರೋ ಇವ್ರು, ಅದೇ ಇವ್ರು ಅಂತಾರ ಬಾರು ಅಂತ. ಹಾ, ಯಾವ ಊರ್ನವರಲ್ಲ? ಊದ್ಗಟ್ಟಿ ಬೆಳಗ್ತಾ ಇದ್ದೀನಿ, ಹಂಗ ಫೋನ್ ಮಾಡ್ಯಾರ ಚಿನ್ನು ಅಂತ. ಹಾ, ಏನ್ ಮಾಡ್ದೆ? ಇಲ್ಲಿ ಸತ್ತು ಸ್ಥಿತಿ ಅಂತ ಇದು ಮಾಡ್ತಾವ್ರ. ನೀನು ಇಲ್ಲಿ ಫೋನ್ ಮಾತಾಡ್ತೀವಿ, ಆಚೆ ಕಡೆಗೆ ಹೋಗಿ ಮಾತಾಡೋ ಇಟ್ಟು ಬಂದೆ ಆಚೆ ಕಡೆಗೆ. ಏನಂದ್ಬಿಟ್ಟೆ ಅವಳು ಪಾರುಗೆ? ಮುತ್ತೆ ಅಂತ ಕೊಟ್ಟ? ಬಾಯಿ ಬಡ್ಕೊಂಡೆ ಅದಕ್ಕೆ ಆಚೆ ಹೋಗಿ ಈಗ ಬಂದ್ರೆ ಇದೇ ಸಾಕು, ಒಳಗೆ ಬಾಯಿ ಈಗಿನ ಕೊಟ್ಟು ಕಳ್ಕೊಂಡಿದೀವಿ ಅಂತ. ನೀನ್ ಬಾಯಾಗ ಬಡ್ಕೊಳಕ್ ಹೋಯ್ದೆ? ಮುತ್ತು ಹಂಗೆ ಕೊಟ್ಟರೆ ಅದಕ್ಕೆ ನಿಧಾನ ಕೊಟ್ಟರೆ ಕೇಳಿಸಲ್ವಲ್ಲ ಮೊಬೈಲ್ಗೆ. ಜೋರಾಗಿ ಕೊಟ್ಟ? ಅಂತ ಹಿಂಗೆ ಕೊಟ್ಟೆ. ಅದಕ್ಕೆ ಆಚೆ ಕಡೆಗೆ ಹೋಗುವಂತ ಅಂದ್ರು, ಇತ್ತು ಬಂದಿತ್ತು. ಯಾರ್ಯಾರ ಫೋನ್ ಮಾಡಿದ್ರೆ ಎಷ್ಟು ಜನ ಮಡಿಕೊಂಡಿದ್ಯಲ್ಲ ನೀನು?